ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಿದ್ದೆ ತಡ ಕಾಕ್ರೋಚ್ ಹೋರಾಟ ಸಕ್ಸಸ್. ಇನ್ನು ಮುಂದೆ ನಮ್ಮನ್ನ ತಡೆಯೋರೇ ಇಲ್ಲ. ನಾವು ಕೇಳಿದ್ರೆ ಕೇಂದ್ರದಲ್ಲಿ ಯಾರೇ ಇರಲಿ, ಮೋದಿಯೇ ಇರಲಿ, ತಲೆ ಬಾಗಲೇಬೇಕು. ಇನ್ನು ಮುಂದೆ ನಮ್ಮ ಆರ್ಭಟ ಇನ್ನೂ ಜಾಸ್ತಿ ಇರುತ್ತೆ ಅಂತ ಜಿರಳೆ ಮುಖ್ಯಸ್ಥ ಅಭಿಜಿತ್ ದೀಪ್ಕೆ ಹಾಗೂ ಪ್ರಮುಖ ಜಿರಳೆಗಳು, ಇದರ ಜೊತೆಗೆ ವಿಪಕ್ಷ ಹಾಗೂ ಕಂಪ್ಲೀಟ್ ಎಕೋಸಿಸ್ಟಮ್ ಹೇಳ್ತಾ ಇದೆ. ಆದರೆ ಅಸಲಿ ವಿಚಾರ ಬೇರೆನೇ ಇದೆ. ಈ ಒಂದು ತಿಂಗಳ ಜಟಾಪಟಿಯಲ್ಲಿ ದೇಶದ ಜನತೆಗೆ ಒಂದಷ್ಟು ಕ್ಲಾರಿಟಿ ಸಿಕ್ಕಿದೆ. ಸಾಕಷ್ಟು ಸಂದೇಶಗಳು ರವಾನೆಯಾಗಿದೆ. ಹಲವು ವಿಚಾರಗಳು ಮನವರಿಕೆಯಾಗಿವೆ. ಇದು ಭವಿಷ್ಯದಲ್ಲಿ ಯಾವುದೇ ರಾಜಕೀಯ ಆಂದೋಲನ, ಚಳವಳಿ ಅಥವಾ ಹೋರಾಟ ನಡೆದರೂ ಅದರ ಮೇಲೆ 100% ಎಫೆಕ್ಟ್ ಕೊಡೋ ಸಾಧ್ಯತೆ ಇದೆ. ಹಾಗಿದ್ರೆ ಈ ಸೈಡ್ ಎಫೆಕ್ಟ್ ಯಾವ ರೀತಿ ಇರುತ್ತೆ? ಅದು ಪಾಸಿಟಿವ್ ಆಗಿರುತ್ತಾ ಅಥವಾ ನೆಗೆಟಿವ್ ಆಗಿರುತ್ತಾ? ಇದರಿಂದ ಲಾಭ ಆಗೋದು ಯಾರಿಗೆ? ಇದೆಲ್ಲದರ ಡೀಟೇಲ್ಸ್ ಕೊಡ್ತೀನಿ. ನೀವು ಮಿನಿಟ್ ಮೇಡ್ ಚಾನಲ್ ಅನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇತಿಹಾಸದಿಂದ ಪಾಠ ಕಲಿಯದೇ ಇದ್ರೆ ಮತ್ತೆ ಮತ್ತೆ ಹೊಡೆತ ತಿಂತಾನೆ ಇರ್ತೀವಿ ಅನ್ನೋದು ವಾಸ್ತವ. ಇದು ಹಲವರಿಗೆ ಅರ್ಥ ಆಗಿದೆ, ಆದರೆ ಎಲ್ಲರಿಗೂ ಅರ್ಥ ಆಗಬೇಕು ಅಂತೇನಿಲ್ವಲ್ಲ. ಆದ್ರಿಂದ ಹೊಡೆತಗಳು ತಪ್ಪಿದ್ದಲ್ಲ. ದೇಶದಲ್ಲಿರೋ ಜನರ ಪೈಕಿ ಕೆಲವರಿಗೆ ಒಂದು ದೊಡ್ಡ ಪ್ರಶ್ನೆ ಇದೆ. ಅದೇನಂದ್ರೆ, ಯಾವುದು ಸರಿ ಯಾವುದು ತಪ್ಪು ಅನ್ನೋದಕ್ಕೆ ಕಣ್ಮುಂದೆಯೇ ಸಾಕ್ಷಿಗಳಿವೆ. ತಿಳಿದುಕೊಳ್ಳೋದಕ್ಕೆ ಸಾಕಷ್ಟು ಅವಕಾಶಗಳಿವೆ. ಉದಾಹರಣೆ ಅನ್ನೋ ಹಾಗೆ ಲಕ್ಷ ನೈಜ ಘಟನೆಗಳಿವೆ. ಇಷ್ಟಾದರೂ ಕೆಲವರು ವಿರುದ್ಧ ದಿಕ್ಕಲ್ಲಿ ನಿಂತಿರೋದು ಯಾಕೆ ಅಂತ ಇದಕ್ಕೆ ಉತ್ತರವನ್ನ ಆನ್ಲೈನ್ನಲ್ಲಿ ಕೊಡೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಭಾರತದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಯಾವ ಲೆವೆಲ್ಗೆ ಇದೆ ಅಂದ್ರೆ, ಯಾವ ವಿಚಾರದಲ್ಲಿ ಎಕ್ಸ್ಪರ್ಟ್ ಅಲ್ಲದೆ ಇದ್ರೂ ಆ ವಿಷಯದ ಬಗ್ಗೆ ದಿನಗಟ್ಟಲೆ ಮಾತನಾಡೋ ಸ್ವಾತಂತ್ರ್ಯ ನಮ್ಮಲ್ಲಿದೆ. ಸತತ 24 ವರ್ಷಗಳಿಂದ ಜನರಿಂದ ಆಯ್ಕೆ ಆಗ್ತಾ ಇರೋ ಪ್ರಧಾನಿ ಬಗ್ಗೆ ನಿನ್ನೆ ಮೊನ್ನೆ ಹುಟ್ಟಿದ ಮಕ್ಕಳು ಅಸಹ್ಯ ಪದವನ್ನ ಬಳಸಿದ್ದು ಒಂದು ಕಡೆ ಆದ್ರೆ, ಇದನ್ನೇ ಗೆಲುವು ಅಂತ ಪರಿಗಣಿಸ್ತಾ ಇರೋ ಬೃಹಸ್ಪತಿಗಳು ಇನ್ನೊಂದು ಕಡೆ. ಆದ್ರೆ ಇದರ ಪರಿಣಾಮ ಹೇಗಿರುತ್ತೆ ಅನ್ನೋದನ್ನ ನೀವೇ ನೋಡ್ತಾ ಹೋಗಿ. ಜಿರಳೆಗಳ ಹೋರಾಟದ ಮೊದಲ ಸಂದೇಶ: ಕೇಂದ್ರದ ವಿರುದ್ಧ ಹೋರಾಟ ಅಂದಾಗ ಅಲ್ಲಿ ದೇಶ ವಿರೋಧಿಗಳು ಇದ್ದೇ ಇರ್ತಾರೆ ಅನ್ನೋದು. ನೀಟ್ ಪೇಪರ್ ಲೀಕ್ ವಿರುದ್ಧ ನ್ಯಾಯ ಕೇಳ್ತೀವಿ ಅಂತ ಅಭಿಜಿತ್ ಅನ್ನೋ ಜಿರಳೆ ಬಂದಾಗ ನಮ್ಮ ಸತ್ಪ್ರಜೆಗಳು, ಈತ ಯಾರು, ಈತ ಡಾಕ್ಟರಾ, ನೀಟ್ ಪರೀಕ್ಷೆ ಬರೆದಿದ್ದಾನ, ಈತನ ಹಿನ್ನೆಲೆ ಏನು, ಯಾವ ಕಾರಣಕ್ಕೆ ಬಂದ, ಇದ್ಯಾವುದನ್ನು ಕೇಳದೆ ಹೋಗ್ಲಿ ನ್ಯಾಯ ಕೇಳ್ತಾ ಇದ್ದಾನಲ್ಲ ಆಗ್ಲಿ ಅಂತ ಒಪ್ಪಿಕೊಂಡ್ರು. ಭಾರತೀಯರ ಈ ಚಿನ್ನದಂತ ಗುಣವನ್ನ ಮೂರ್ಖತನ ಅಂತ ಅಂದುಕೊಂಡ ದೀಪ್ಕೆ ಕೇವಲ ನೀಟ್ ಬಗ್ಗೆ ಮಾತಾಡೋದನ್ನ ಬಿಟ್ಟು ಯಾರ್ಯಾರನ್ನೋ ವೇದಿಕೆಗೆ ಕರ್ಕೊಂಡು ಬಂದ. ಒಬ್ಬರ ನಂತರ ಒಬ್ಬರು ರಾಜಕೀಯ ನಾಯಕರು ಬಂದ್ರು, ತೋಚಿದ್ದನ್ನ ಹೇಳ್ತಾ ಹೋದ್ರು. ಹಿಂದಿನ ಕಾಲದಲ್ಲಿ ಆಗಿದ್ದಿದ್ರೆ ಈ ಹೋರಾಟ ನಡೀತಾ ಇದೆಯಾ ಅನ್ನೋದೇ ಜನರಿಗೆ ಗೊತ್ತಾಗ್ತಾ ಇರಲಿಲ್ಲ. ಆದರೆ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ಈ ರೀತಿ ಯಾರ್ಯಾರೋ ಬಂದು ಹಿಂದೂ ಧರ್ಮದ ವಿರುದ್ಧ, ಶ್ರೀರಾಮನ ವಿರುದ್ಧ, ಆರ್ಟಿಕಲ್ 370 ರದ್ದತಿಯನ್ನ ವಾಪಸ್ ಪಡೆಯೋ ಬಗ್ಗೆ, ಉಗ್ರರ ರಿಲೀಸ್ ಬಗ್ಗೆ ಮಾತಾಡ್ತಾರೆ ಅಂದ್ರೆ, ಉಗ್ರರನ್ನ ರಿಲೀಸ್ ಮಾಡಬೇಕು ಅನ್ನೋ ಮಾತುಗಳನ್ನ ಹೇಳಿದ್ರೆ ಏನ್ ಅನ್ನಿಸ್ಬೇಕು? ಕೆಲ ವರ್ಷಗಳಿಂದ ಪ್ರತಿಯೊಂದನ್ನು ಗಮನಿಸ್ತಾ ಇರೋ ಜನರಿಗೆ ಒಂದು ವಿಚಾರ ಅರ್ಥ ಆಗಿದೆ. ಅದೇನಂದ್ರೆ, ಪ್ರಕಾಶ್ ರೈ ಹಾಗೂ ಆ ಕೆಟಗರಿಯಲ್ಲಿ ಗುರುತಿಸಿಕೊಂಡು ಬಂದಿರೋ ವ್ಯಕ್ತಿಗಳು ಎಲ್ಲಿ ಕಾಲಿಟ್ರೂ ಅದು ಆಂಟಿ ಇಂಡಿಯನ್ ಅಥವಾ ಆಂಟಿ ಹಿಂದೂ ಉದ್ದೇಶವನ್ನ ಹೊಂದಿರುತ್ತೆ ಅನ್ನೋದು. ಅದಕ್ಕೆ ತಕ್ಕಂತೆ ಅದನ್ನ ಸಾಬೀತು ಮಾಡೋ ಕೆಲಸ ಕೂಡ ಆಯಿತು. ಅಲ್ಲಿಗೆ ಇನ್ನು ಮುಂದೆ ಕೇಂದ್ರದ ವಿರುದ್ಧ ಯಾವುದೇ ಹೋರಾಟ ಅನ್ನೋ ವಿಷಯ ಜನರ ಕಿವಿಗೆ ಬೀಳ್ತಾ ಇದ್ದ ಹಾಗೆ ಇವರೆಲ್ಲ ಅದೇ ಹಳೆ ಗ್ಯಾಂಗ್ನವರು, ದುರುದ್ದೇಶದ ಹೋರಾಟ ಅಂತ ಆರಂಭದಲ್ಲೇ ಮುದ್ರೆ ಒತ್ತಿ ಬಿಡ್ತಾರೆ. ಅಲ್ಲಿಗೆ ಈ ಹೋರಾಟದಿಂದ ಗಳಿಸಿದ್ಯಾರು, ಕಳ್ಕೊಂಡಿದ್ಯಾರು ಅನ್ನೋದನ್ನ ನೀವೇ ಊಹಿಸಿ. ಇದಕ್ಕೆ ಪುಷ್ಟಿ ಕೊಡೋ ಇನ್ನೊಂದು ಸಂದೇಶ ಅಂದ್ರೆ, ವಿಪಕ್ಷಗಳೇ ಹೊಸ ಅವತಾರದಲ್ಲಿ ಬರ್ತಾ ಇದೆಯಾ ಅನ್ನೋದು. ಈಗ ಒಂದು ವಿಷಯ ಟ್ರೆಂಡ್ ಆಗ್ತಾ ಇದೆ. ಅದೇನಂದ್ರೆ, 12 ವರ್ಷಗಳ ಕಾಲ ಮೋದಿ ಸರ್ಕಾರವನ್ನ ಯಾರೂ ಬಗ್ಗಿಸಿರ್ಲಿಲ್ಲ, ಜಿರಳೆಗಳು ಬಗ್ಗಿಸಿ ಬಿಟ್ವು ಅಂತ. ಅಲ್ಲಿಗೆ ವಿಪಕ್ಷದಲ್ಲಿರೋ ಉಳಿದ ಪಕ್ಷಗಳು ವೇಷ್ಟಾ ಅನ್ನೋ ಪ್ರಶ್ನೆ ಹುಟ್ಟುತ್ತೆ. ಹಾಗಿದ್ರೆ ಜಿರಳೆಗಳು ಪ್ರತ್ಯೇಕನ, ಪಕ್ಷಾತೀತವಾಗಿ ನ್ಯಾಯ ಕೇಳ್ತಾ ಇದ್ದಾರಾ ಅಂತ ನೋಡಿದ್ರೆ, ಪಂಜಾಬ್ನಲ್ಲೂ ಪೇಪರ್ ಲೀಕ್ ಆಗಿದೆ, ಅದರ ಬಗ್ಗೆ ಮಾತಾಡೋದಿಲ್ಲ. ಮಾಧ್ಯಮದವರು ಹಲವು ಸಲ ಬಿಡಿಸಿ ಪಂಜಾಬ್ ಸಚಿವರ ರಾಜೀನಾಮೆಗೆ ಕೇಳ್ತೀರಾ ಅಂತ ಪ್ರಶ್ನೆ ಮಾಡಿದ್ರೆ ಅದರ ಬಗ್ಗೆ ಮಾತಾಡಲ್ಲ, ಬೇರೆ ಇನ್ನೇನಾದ್ರೂ ಹೇಳಿ ಮಾತನ್ನ ತಿರುಗಿಸೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದರಿಂದ ಜನರಿಗೆ ಏನ್ ಅರ್ಥ ಆಗಬೇಕು? ಮೊದಲೇ ಕೇಜ್ರಿವಾಲ್ ಕಂಡ್ರೆ ಭಾರತೀಯರಿಗೆ ಹೇಳಲಾರದಷ್ಟು ಪ್ರೀತಿ ಇದೆ. ಅಂಥದ್ರಲ್ಲಿ ಜಿರಳೆಗಳ ಸೂತ್ರಧಾರ ಕೇಜ್ರಿವಾಲ್ ಅನ್ನೋ ವಿಚಾರಕ್ಕೆ ಪುಷ್ಟಿ ಸಿಕ್ಕೋ ಘಟನೆಗಳು ನಡೆದ್ರೆ ಈ ಪ್ರೀತಿ ಮತ್ತೊಂದು ಲೆವೆಲ್ಗೆ ಹೋಗ್ಬೋದು ಅಂತ ಅನ್ನಿಸ್ತಾ ಇದೆ. ಇನ್ನೊಂದು ಸಂದೇಶ, ಕಣ್ಣೀರಿಗೆ ಮಾರು ಹೋಗಬಾರದು ಅನ್ನೋದು. ಭಾರತೀಯರು ಭಾವನಾತ್ಮಕ ಜೀವಿಗಳು. ಯಾವ ಲೆವೆಲ್ಗೆ ಅಂದ್ರೆ, ಬಾಂಬ್ ಬಿಟ್ಟು 100 ಜನರನ್ನ ಕೊಂದವನನ್ನ ಅರೆಸ್ಟ್ ಮಾಡಿದ್ರು ಆತನ ತಾಯಿ ಕಣ್ಣೀರಿಟ್ರೆ ಅಯ್ಯೋ ಪಾಪ ಎಷ್ಟೊಂದು ಅಮಾಯಕರು ಅಂತ ನಂಬೋ ಬುದ್ಧಿವಂತರಿರೋ ದೇಶ. ಈ ರೀತಿ ಭಾವನಾತ್ಮಕ ಜೀವಿಗಳು ಇರೋದು ನಿಜವೇ. ಆದರೆ ದೇಶದಲ್ಲಿ ಇರುವವರೆಲ್ಲರೂ ಹೀಗೆ ಇರ್ತಾರೆ ಅಂತ ತಿಳ್ಕೊಂಡು ಜಿರಳೆಗಳು ಯಾಮಾರಿದಂತೆ ಕಾಣಿಸ್ತಾ ಇದೆ. ಒಂದು ಕಡೆ ಕಲ್ಲೆಸೆಯೋದು, ಸೊಂಟದ ಕೆಳಗಿನ ಪದಗಳನ್ನು ಮಾತನಾಡೋ ಹುಡುಗಿಯರ ವಿಡಿಯೋಗಳು ಪ್ರತಿ ಮನೆಯಲ್ಲಿ, ಪ್ರತಿ ಜನರ ಮೊಬೈಲ್ನಲ್ಲಿ ದರ್ಶನ ಆಗ್ತಾ ಇದ್ರೆ, ಸಾಂಪ್ರದಾಯಿಕ ಉಡುಗೆ ತೊಟ್ಟು ಬರೋ ಕೆಲವರು ಮುದ್ದು ಮಕ್ಕಳ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ, ಅವರಿಗೆಲ್ಲ ಒಳ್ಳೆ ಸಾವು ಬರೋದಿಲ್ಲ ಅಂತ ಬಿಕ್ಕಿ ಅಳ್ತಾರೆ.
ಭಾರತದಲ್ಲಿ ದಡ್ಡರಿರೋದು ನಿಜವೇ, ಆದರೆ ಮುದ್ದು ಮಕ್ಕಳು ಯಾರು, ಡ್ಯಾಶ್ ಡ್ಯಾಶ್ ಮಕ್ಕಳು ಯಾರು ಅಂತ ಗೊತ್ತಾಗದಷ್ಟು ದಡ್ಡರು ಯಾರೂ ಇಲ್ಲ. ಹಾಗೆ ಕಣ್ಣೀರಿಟ್ಟವರ ಹಿನ್ನೆಲೆ ಗೊತ್ತಾಗ್ತಾ ಇದ್ದ ಹಾಗೆ ಇನ್ನು ಮುಂದೆ ಯಾರಾದರೂ ಗೋಳಾಡಿದರೆ ಮೊದಲು ಅವರ ಹಿನ್ನೆಲೆಯನ್ನ ತಿಳ್ಕೊಳ್ಬೇಕು ಅಂತ ಜನರು ಹುಷಾರಾಗಿದ್ದಾರೆ. ಇನ್ನೊಂದು ಸಂದೇಶ ಅಂದ್ರೆ ಅದು ಇನ್ನು ಮುಂದೆ ಹಿಂದುಳಿದ ವರ್ಗಗಳ ಬಗ್ಗೆ ಮಾತನಾಡೋ ನೈತಿಕತೆಯನ್ನ ಕಳ್ಕೊಂಡಿದ್ದಾರೆ ಅನ್ನೋದು. ಹೇಗೆ ಅಂದ್ರೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಜಾತಿ ಬಗ್ಗೆ ಬೊಬ್ಬೆ ಹೊಡೆದು ಬಿಜೆಪಿ ಹಿಂದುಳಿದವರು ಹಾಗೂ ದಲಿತರ ವಿರೋಧಿ ಅನ್ನೋ ಪಟ್ಟವನ್ನ ಕೊಡ್ತಾ ಇದ್ರು. ಆದ್ರೆ ಈಗ ನೋಡಿದ್ರೆ ಎಲ್ಲರೂ ಸೇರ್ಕೊಂಡು ಟಾರ್ಗೆಟ್ ಮಾಡಿ ಧರ್ಮೇಂದ್ರ ಪ್ರಧಾನ್ರನ್ನ ಕೆಳಗಿಳಿಸಿಬಿಟ್ರು. ಕುರ್ಮಿ ಅನ್ನೋ ಹಿಂದುಳಿದ ಸಮುದಾಯದಿಂದ ಬಂದಿದ್ದ ಧರ್ಮೇಂದ್ರ ಪ್ರಧಾನ್ರನ್ನ ಪಟ್ಟು ಬಿಡದೆ ಟಾರ್ಗೆಟ್ ಮಾಡ್ತಾರೆ ಅಂದ್ರೆ ಇವರದ್ದು ಯಾವ ರೀತಿ ಕಾಳಜಿ ಅನ್ನೋ ಪ್ರಶ್ನೆ ಹುಟ್ಟುತ್ತೆ. ಅಂದಹಾಗೆ ಧರ್ಮೇಂದ್ರ ಪ್ರಧಾನ್ರನ್ನ ಜಾತಿ ಆಧಾರದ ಮೇಲೆ ಅಲ್ಲಿ ಕೂರಿಸಿರಲಿಲ್ಲ. ಕಳೆದ 4 ದಶಕಗಳಿಂದ ಅವರ ಅಧ್ಯಯನ, ಶಿಕ್ಷಣ ಕ್ಷೇತ್ರದಲ್ಲಿ ಅವರ ಭಾಗವಹಿಸುವಿಕೆ, ಅನುಭವದ ಆಧಾರದಲ್ಲಿ ಅವರ ಅರ್ಹತೆಗೆ ತಕ್ಕಂತೆ ಜವಾಬ್ದಾರಿಯನ್ನ ಕೊಟ್ಟಿದ್ರು. ಅಂಥವರನ್ನೇ ಟಾರ್ಗೆಟ್ ಮಾಡ್ತಾರೆ ಅಂದಾಗ ಜನರು ಇದನ್ನ ಖಂಡಿತ ನೆನಪಿಟ್ಟುಕೊಳ್ಳೋ ಸಾಧ್ಯತೆ ಇದೆ. ಮತ್ತೊಂದು ಸಂದೇಶ ಮುದ್ದು ಮಕ್ಕಳನ್ನ ಹೆತ್ತ ಪೋಷಕರಿಗೆ. ವಾಕ್ ಸ್ವಾತಂತ್ರ್ಯ, ಅನ್ಯಾಯವನ್ನ ಪ್ರಶ್ನಿಸೋದು, ಸಾಮಾಜಿಕ ವಿಚಾರಗಳಲ್ಲಿ ಭಾಗವಹಿಸೋದನ್ನ ಯಾರು ಕೂಡ ತಪ್ಪು ಅಂತ ಹೇಳ್ತಾ ಇಲ್ಲ. ಮೋದಿ ಸರ್ಕಾರದ ವಿರುದ್ಧ ಪ್ರೊಟೆಸ್ಟ್ ಮಾಡೋದೇ ತಪ್ಪು ಅನ್ನೋದನ್ನು ಕೂಡ ಯಾರೂ ಹೇಳ್ತಾ ಇಲ್ಲ. ಆದರೆ ಏನನ್ನ ಕೇಳಬೇಕು, ಯಾವ ರೀತಿ ಮಾತಾಡಬೇಕು ಅನ್ನೋ ಮ್ಯಾನರ್ಸ್ ಇಲ್ಲದೆ ಇದ್ರೆ ಇವತ್ತು ಮೋದಿ ವಿರುದ್ಧ, ಧರ್ಮೇಂದ್ರ ಪ್ರಧಾನ್ ವಿರುದ್ಧ ಸೊಂಟದ ಕೆಳಗಿನ ಮಾತುಗಳ ಮೂಲಕ ಬೈದವರನ್ನ ವಿಪಕ್ಷಗಳ ಬೆಂಬಲಿಗರು ಹಾಡಿ ಹೊಗಳ್ತಾ ಇದ್ದಾರೆ. ಅದರಿಂದ ಅವರಿಗೆ ರಾಜಕೀಯ ಲಾಭ ಇದೆ, ಪ್ರಚೋದಿಸ್ತಾರೆ ಸರಿ. ಆದರೆ ಈ ಮುತ್ತು ರತ್ನಗಳನ್ನ ಹೆತ್ತ ಪೋಷಕರನ್ನ ಸಮಾಜ ಯಾವ ದೃಷ್ಟಿಯಲ್ಲಿ ನೋಡುತ್ತೆ? ನಾಳೆ ದಿನ ಒಂದು ಸಂಸ್ಥೆಯಲ್ಲಿ ಕೆಲಸ ಕೊಡಬೇಕು ಅಂದಾಗ ಅಲ್ಲಿನ ಮ್ಯಾನೇಜ್ಮೆಂಟ್ ಯಾವ ರೀತಿ ನೋಡುತ್ತೆ? ಇಂಥ ಹುಡುಗಿ ಅಥವಾ ಹುಡುಗನಿಗೆ ಕೆಲಸ ಕೊಟ್ಟು ನಾಳೆ ಅನಾವಶ್ಯಕ ಸಮಸ್ಯೆಗಳಿಗೆ ಆಹ್ವಾನ ಕೊಡೋದಕ್ಕಿಂತ ಅವಾಯ್ಡ್ ಮಾಡೋದೇ ಒಳ್ಳೆಯದು ಅಂತ ಯೋಚಿಸೋದಿಲ್ವಾ? ಆದ್ರಿಂದ ಮಕ್ಕಳನ್ನ ಗಮನಿಸಬೇಕು ಅನ್ನೋ ಮೆಸೇಜ್ ಕೂಡ ಈ ಹೋರಾಟದಿಂದ ಪಾಸ್ ಆಗಿದೆ. ಮತ್ತೊಂದು ಸಂದೇಶ ಹೋರಾಟದಲ್ಲಿದ್ದ ವೀರ ಶೂರರಿಗೆ. ಈಗ ಪ್ರತಿಯೊಬ್ಬರ ಬುಡಕ್ಕೂ ಬರ್ತಾ ಇದೆ. ಪ್ರತಿ ರಾಜ್ಯದಲ್ಲೂ ಹೋರಾಟದಲ್ಲಿ ವಿಧ್ವಂಸಕ ಕೃತ್ಯ ಎಸಗಿದವರ ಫೋಟೋ ರಿಲೀಸ್ ಮಾಡ್ತಾ ಇದ್ದಾರೆ, ಅರೆಸ್ಟ್ ಮಾಡ್ತಾ ಇದ್ದಾರೆ. ಈಗ ಎಲ್ಲರೂ ಬೊಬ್ಬೆ ಹೊಡಿತಾ ಇದ್ದಾರೆ. ಹೋಗ್ಲಿ ಪಾಪ, ಇವರ ಭವಿಷ್ಯ ಹಾಳು ಮಾಡೋದಕ್ಕೆ ಬಿಟ್ಟು ಬಿಡಿ ಅಂತ ಹೇಳುವವರು ಬಂದೇ ಬರ್ತಾರೆ. ಆದರೆ ಬಿಟ್ಟು ಬಿಡೋ ಮುನ್ನ ಕೋಟ್ಯಂತರ ಮೌಲ್ಯದ ಸಾರ್ವಜನಿಕ ಆಸ್ತಿ ಹಾಳಾಯ್ತಲ್ಲ, ಅದನ್ನ ರಿಕವರ್ ಮಾಡೋದು ಯಾರು? 140ಕ್ಕೂ ಅಧಿಕ ಪೊಲೀಸರಿಗೆ ಇಂಜುರಿ ಆಯ್ತಲ್ಲ, ಅದಕ್ಕೆ ಬೆಲೆ ತೆರೋದು ಯಾರು? ಈಗ ಬಿಟ್ಟು ಕಳಿಸಿದ್ರೆ ನಾಳೆ ಇನ್ನೊಂದು ಕಡೆ ಇವರು ಕಲ್ಲೆಸೆಯೋದಿಲ್ಲ ಅಂತ ಯಾವ ಗ್ಯಾರಂಟಿ? ದೀಪ್ಗೆ ಏನೋ ಫಾರಿನ್ನಿಂದ ಬಂದ, ಅವನಿಗೆ 5 ಸ್ಟಾರ್ ಫೆಸಿಲಿಟಿ ಸಿಕ್ತು, ಅವನ ಲೈಫ್ ಸೆಟಲ್ ಆಯ್ತು. ಸೌರವ್ ದಾಸ್ ಪ್ರೆಸ್ ಮೀಟ್ ನಲ್ಲಿ ಕೂತ, ಆತನ ಫೇಸ್ ಪಾಪ್ಯುಲರ್ ಆಯ್ತು. ಯಾವುದೋ ಒಂದು ಪಕ್ಷ ಟಿಕೆಟ್ ಕೊಡಬಹುದು, ಆತನ ಲೈಫ್ ಸೆಟಲ್. ಇನ್ನೊಂದಷ್ಟು ಜಿಲ್ಲೆಗಳು ಉಪವಾಸದ ನೆಪದಲ್ಲಿ ಹೈಪ್ ತಗೊಂಡಿವೆ, ಅವರ ಲೈಫ್ ಕೂಡ ಸೆಟಲ್. ಆದ್ರೆ ಹೀಗೆ ಪ್ರಧಾನಿ ವಿರುದ್ಧ ಕೆಟ್ಟ ಕೆಟ್ಟ ಮಾತುಗಳು, ಸ್ಲೋಗನ್ಗಳು, ಅಶ್ಲೀಲ ಸನ್ನೆಗಳು, ಅಸಂಬದ್ಧ ಹೇಳಿಕೆಗಳನ್ನು ಕೊಟ್ಟು ವೈರಲ್ ಆದವರ ಕಥೆ ಏನು? ಅವರು ಹೋಗೋ ಜಾಗದಲ್ಲೆಲ್ಲ ಇಂಥ ಅಸಹ್ಯಗಳೇ ಸಿಗ್ತಾ ಹೋದ್ರೆ ಲೈಫ್ ಆರಾಮಾಗಿ ನಡೆಯುತ್ತೆ. ಆದ್ರೆ ಒಳ್ಳೆ ಅಪ್ಪ ಅಮ್ಮನಿಗೆ ಹುಟ್ಟಿದವರು ಕೂಡ ದೇಶದಲ್ಲಿ ಇದ್ದಾರಲ್ವಾ, ಅವರ ನಡುವೆಯೂ ಬದುಕಬೇಕಲ್ವಾ? ನಾಳೆ ಆರೋಗ್ಯ ಸರಿ ಇಲ್ಲ ಅಂತ ಆಸ್ಪತ್ರೆಗೆ ಈ ಅಸಹ್ಯಗಳು ಹೋದಾಗ ಅಪ್ಪಿತಪ್ಪಿಯಲ್ಲಿ ಒಳ್ಳೆ ಅಪ್ಪ ಅಮ್ಮನಿಗೆ ಹುಟ್ಟಿದ ವೈದ್ಯರಿದ್ದು ದಯವಿಟ್ಟು ಇಲ್ಲಿ ಬರಬೇಡಿ ಅಂದ್ರೆ ಹೇಗಿರುತ್ತೆ? ಈ ಅಸಹ್ಯಗಳು ಕಲ್ಲೆಸೆದ ಪೊಲೀಸ್ ಸಿಬ್ಬಂದಿ ಮಕ್ಕಳು ವೈದ್ಯರಾಗಿದ್ದು ಅವರ ಬಳಿ ಚಿಕಿತ್ಸೆ ಕೇಳೋಕೆ ಆಗುತ್ತಾ? ಇವರಿಂದ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ನಷ್ಟ ಅನುಭವಿಸಿದವರ ಸಹಾಯ ಇವರಿಗೆ ಬೇಕಾಗಿ ಬಂದ್ರೆ ಏನು ಕತೆ? ಇಷ್ಟೆಲ್ಲ ಯೋಚನೆ ಮಾಡೋ ಶಕ್ತಿ ಅವರಿಗೆ ಇರಲಿಲ್ಲ ಅನ್ನೋದು ಬೇರೆನೇ ವಿಷಯ. ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ.